ಪುಟ್ಟ ಊರಿನಲ್ಲಿ ಜನರು ತುಂಬಾ ಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಆ ಊರಿಗೆ ಬರುವುದಕ್ಕೆ ಹಾಗೂ ಹೋಗುವುದಕ್ಕೆ ಇರೋದು ಒಂದೇ ದಾರಿ, ಅದೇ ಗುಬೆಹಳ್ಳ. ಆ ದಾರಿಯಲ್ಲಿ ರಾತ್ರಿಯ ಸಮಯದಲ್ಲಿ ಯಾರೇ ಹೋದ್ರೂ ಅವರನ್ನ ಕೊಂದು ರಕ್ತವನ್ನ ಕುಡಿಯುತ್ತಿತ್ತು ಆ ಗುಬೆಹಳ್ಳದ ದೆವ್ವ. ಅದಕ್ಕೆ ರಾತ್ರಿಯಲ್ಲಿ ಆ ದಾರಿಯಲ್ಲಿ ಯಾರು ಹೋಗುವುದಿಲ್ಲ. ಊರಿನಲ್ಲಿ ಜನರೆಲ್ಲ ಭಯದಿಂದ ರಾತ್ರಿಯನ್ನ ಕಳೆಯುತ್ತಿದ್ದರು. ಒಂದು ದಿನ ಅದೇ ಊರಿನ ರಾಮಪ್ಪ ಎಂಬುವ ವ್ಯಕ್ತಿ ಪಕ್ಕದ ಊರಿಗೆ ಕೆಲಸಕ್ಕಾಗಿ ಹೋಗಿ ಬರುವಾಗ ತಡವಾಗುತ್ತದೆ. ರಾಮಪ್ಪ ಭಯದಿಂದಲೇ ಬರ್ತಾ ಇರ್ತಾರೆ. ಗುಬೆಹಳ್ಳದ ಹತ್ತಿರ ಬಂದಾಗ ಅವರಿಗೆ ಯಾರೋ ಹಿಂದೆ ಬರುವ ಹಾಗೆ ಅನ್ಸುತ್ತದೆ. ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಯಾರೂ ಇರುವುದಿಲ್ಲ. ಭಯದಿಂದಲೇ ಮುಂದೆ ಹೋಗುವಾಗ ಅಲ್ಲಿಗೆ ಹಳ್ಳದ ದೆವ್ವ ಬರ್ತದೆ. ಮಾರನೇ ದಿನ ಬೆಳಗ್ಗೆ ಅದೇ ಊರಿನ ದಾಮು ಗೂಬೆಹಳ್ಳದ ದಾರಿಯಲ್ಲಿ ಖುಷಿಯಿಂದ ಕೆಚ್ಚಾಲೋ ಮಚ್ಚಾಲೋ ಎಂದು ಹಾಡು ಹೇಳಿಕೊಂಡು ಹೋಗುತ್ತಿರ್ತಾನೆ. ಅಲ್ಲೇ ಸತ್ತು ಬಿದ್ದಿರುವ ರಾಮಪ್ಪನ ದೇಹ ನೋಡಿ ಗಾಬರಿಯಿಂದ ಅಲ್ಲೇ ನಿಂತುಕೊಳ್ತಾನೆ. ಅಯ್ಯಯ್ಯೋ ಅಯ್ಯಯ್ಯೋ, ರಾಮಪ್ಪನನ್ನು ದೆವ್ವ ಸಾಯಿಸಿಬಿಟ್ಟಿದೆ. ಜಮೀನ್ದಾರೆ ಜಮೀನ್ದಾರೆ, ಅಯ್ಯಯ್ಯೋ ಅಯ್ಯೋ, ಜಮೀನ್ದಾರೆ ಜಮೀನ್ದಾರೆ, ಅಯ್ಯೋ ರಾಮಪ್ಪನನ್ನು ದೆವ್ವ ಸಾಯಿಸ್ಬಿಟ್ಟಿದೆ. ರಾಮಪ್ಪನ ಕೊಲೆಯ ವಿಷಯ ತಿಳಿಯುತ್ತಿದ್ದಂತೆ ಜಮೀನ್ದಾರ ಹಾಗೂ ಊರಿನ ಜನರೆಲ್ಲರೂ ಗಾಬರಿಯಾಗುತ್ತಾರೆ. ಜನರೆಲ್ಲರೂ ಭಯದಿಂದಲೇ ಊರಿನ ಜಮೀನ್ದಾರಾದ ಕೃಷ್ಣ ದೇಸಾಯಿ ಹತ್ತಿರ, ಇನ್ನು ಎಷ್ಟು ವರ್ಷ ನಾವು ಈ ದೆವ್ವದ ಸಮಸ್ಯೆಯಿಂದ ಬದುಕಬೇಕು? ಇದಕ್ಕೆ ಪರಿಹಾರ ಏನು ಇಲ್ಲವೇ ಎಂದು ಕೇಳುತ್ತಾರೆ. ಈ ದೆವ್ವವನ್ನು ಹಿಡಿಯಲು ಯಾರೇ ಬಂದರೂ ಅವರನ್ನು ಸಾಯಿಸುತ್ತಿದೆ. ಅದಕ್ಕೆ ಈ ದೆವ್ವದ ವಿಷಯಕ್ಕೆ ಯಾರು ಮುಂದೆ ಬರುತ್ತಿಲ್ಲ. ಅದೇ ಸಮಯಕ್ಕೆ ಅದೇ ಊರಿನ ಗುಂಡ ಎಂಬುವ ವ್ಯಕ್ತಿ ಅಲ್ಲಿಗೆ ಬಂದು ಜಮೀನ್ದಾರನಿಗೆ, ಜಮೀನ್ದಾರ್ರೆ, ಪಕ್ಕದ ಊರಿಗೆ ಶಕ್ತಿಶಾಲಿಯಾದ ಮಾಂತ್ರಿಕ ಬಂದಿದ್ದಾರೆ. ಅವರಿಗೆ ನಮ್ಮ ಕಷ್ಟದ ಬಗ್ಗೆ ಹೇಳಿ ಅವರನ್ನು ನಮ್ಮೂರಿಗೆ ಕರೆದುಕೊಂಡು ಬರೋಣ. ಅದಕ್ಕೆ ಜಮೀನ್ದಾರ ಹಾಗೂ ಊರಿನ ಜನ ಒಪ್ಪಿಕೊಳ್ಳುತ್ತಾರೆ. ಮಾರ್ತಾಂಡ ಎಂಬ ಮಾಂತ್ರಿಕ ಬುರುಡೆಘಟ್ಟ ಊರಿಗೆ ಬಂದು ಜಮೀನ್ದಾರನಿಗೆ ಹೇಳ್ತಾನೆ, ನಾನು ನಿಮ್ಮ ಕಷ್ಟವನ್ನು ಪರಿಹಾರ ಮಾಡುತ್ತೇನೆ. ಇದೇ ಅಮಾವಾಸ್ಯೆ ರಾತ್ರಿಯಂದು ಆ ದೆವ್ವವನ್ನು ನಾಶ ಮಾಡುತ್ತೇನೆ. ಅಮಾವಾಸ್ಯೆ ರಾತ್ರಿಯಂದು ಮಾರ್ತಾಂಡ ವಿಚಿತ್ರವಾದ ಮಂಟಪವನ್ನು ರಚಿಸಿ ಊರಿನ ಮಧ್ಯದಲ್ಲಿ ಒಬ್ಬನೇ ಮಂತ್ರವನ್ನು ಹೇಳುತ್ತಿರ್ತಾರೆ. ಓಂ ಹ್ರೀಂ ಶೂನ್ಯಾಯ ನಮಃ, ರಕ್ತಬಂಧನಂ ಆತ್ಮವಶಂ ನಿಶಾಚರ ಪ್ರಚೋದಯಾತ್, ಕಾಳಮಾಯೆ ಧೂಮ್ರಮಂಡಲ ಅಜ್ಞಾತ ಪಾಶಂ ನಮೋ ನಮಃ, ಕಾಲಮಾಯೆ ಶೂನ್ಯಬಂಧ ರಕ್ತ ಪಿಶಾಚ ಆತ್ಮವಶ. ಆ ಮಂತ್ರವು ಊರಿನ ತುಂಬಾ ಪ್ರತಿಧ್ವನಿಸುತ್ತಾ ಇರುತ್ತದೆ. ಆಗ ದೂರದಲ್ಲಿ ಯಾರೋ ಬರುತ್ತಿರುವ ಹಾಗೆ ಗೆಜ್ಜೆ ಶಬ್ದ ಕೇಳಿ ಬರುತ್ತದೆ. ಅದನ್ನು ಕಂಡು ಮಾರ್ತಾಂಡ ಇನ್ನು ಜೋರಾಗಿ ಮಂತ್ರವನ್ನು ಹೇಳ್ತಾನೆ. ಓಂ ಹ್ರೀಂ ಶೂನ್ಯಾಯ ನಮಃ, ರಕ್ತಬಂಧನಂ ಆತ್ಮವಶಂ ನಿಶಾಚರ ಪ್ರಚೋದಯಾತ್, ಕಾಳಮಾಯೆ ಧೂಮ್ರಮಂಡಲ ಅಜ್ಞಾತ ಪಾಶಂ ನಮೋ ನಮಃ, ಕಾಲಮಾಯೆ ಶೂನ್ಯಬಂಧ ರಕ್ತ ಪಿಶಾಚ ಆತ್ಮವಶ. ಅಷ್ಟರಲ್ಲಿ ಅಲ್ಲಿಗೆ ಹಳ್ಳದ ದೆವ್ವ ಬಂದು ಮಾರ್ತಾಂಡನನ್ನು ಕೋಪದಿಂದ ನೋಡುತ್ತಾ ಕಿರ್ಚುತ್ತದೆ. ಅದನ್ನು ನೋಡುತ್ತಲೇ ಮಾರ್ತಾಂಡನಿಗೆ ಭಯವಾಗುತ್ತದೆ. ಅಷ್ಟರಲ್ಲಿ ಹಳ್ಳದ ದೆವ್ವ ಅವನನ್ನು ಕೊಂದು ರುಂಡವನ್ನು ಅಗ್ನಿಕೊಂಡಗೆ ಎಸೆಯುತ್ತದೆ. ಹಾಗೆ ಮಾರ್ತಾಂಡ ಅಲ್ಲೇ ಸತ್ತು ಹೋಗುತ್ತಾನೆ. ಮಾರ್ತಾಂಡನನ್ನು ಕೊಂದು ನಗುತ್ತಲೇ ದೆವ್ವ ಮಾಯವಾಗುತ್ತದೆ. ಒಂದು ದಿನ ಗೂಬೆ ಹಳ್ಳದ ದಾರಿಯಲ್ಲಿ ಬೇತಾಳ ಬಾಬಾ ಹೋಗುತ್ತಿರ್ತಾರೆ. ಬೇತಾಳ ಬಾಬಾ ಎಂದ್ರೆ ಮಂತ್ರಗಳಿಗೆ ರಾಜನ ರೀತಿ ಹಾಗೂ ಬೇತಾಳ ಶಕ್ತಿ ಹೊಂದಿದ ಶಕ್ತಿಶಾಲಿ ಮಾಂತ್ರಿಕ. ಅವರ ಶಕ್ತಿಯನ್ನು ಜನರ ಒಳ್ಳೆಯದನ್ನು ಮಾತ್ರ ಬಳಸ್ತಾರೆ. ಯಾವುದೇ ದೆವ್ವ ಪಿಶಾಚಿ ಅವರಿಗೇನು ಮಾಡಲು ಸಾಧ್ಯವಿಲ್ಲ. ಹೀಗೆ ಒಂದು ದಿನ ಗೂಬೆ ಹಳ್ಳದ ದಾರಿಯಲ್ಲಿ ಹೋಗಬೇಕಾದ್ರೆ ಅವರಿಗೆ ಯಾರೋ ಹೆಂಗಸು ಅಳುವ ರೀತಿ ಕೇಳಿಸ್ತದೆ. ಆದ್ರೆ ಹಿಂದೆ ತಿರುಗಿ ನೋಡಿದ್ರೆ ಅವರಿಗೆ ಏನೂ ಕಾಣಿಸುವುದಿಲ್ಲ. ಅವರು ಅಲ್ಲೇ ನಿಂತುಕೊಂಡು ಯೋಚನೆ ಮಾಡ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತದೆ, ಈ ಊರಿನಲ್ಲಿ ಯಾವುದೋ ದುಷ್ಟ ಶಕ್ತಿ ಕಾಡುತ್ತಿದೆ ಎಂದು ತಿಳಿದು ಬೇತಾಳ ಬಾಬಾ ಬುರುಡೆಘಟ್ಟ ಊರಿಗೆ ಹೋಗಿ ಅಲ್ಲೇ ಒಂದು ಮರದ ಕೆಳಗೆ ಕುಳಿತುಕೊಳ್ತಾರೆ. ಹಾಗೂ ರಾತ್ರಿ ಎಲ್ಲ ಅಲ್ಲೇ ಇರ್ತಾರೆ. ಮಾರನೇ ದಿನ ಜನರು ಮರದ ಕೆಳಗೆ ಕುಳಿತಿರುವ ಬಾಬನನ್ನು ನೋಡಿ ಅವರ ಹತ್ತಿರ ಬಂದು, ನೀವು ಯಾರು ಎಂದು ಕೇಳುತ್ತಾರೆ. ಅದಕ್ಕೆ ಬಾಬಾ, ನಾನು ನಿನ್ನೆ ರಾತ್ರಿ ಆ ದಾರಿಯಲ್ಲಿ ಹೋಗುವಾಗ ನನಗೆ ಯಾರೋ ಹೆಂಗಸು ಅಳುವ ರೀತಿ ಕೇಳಿಸುತ್ತಿತ್ತು.
ಹಿಂದೆ ತಿರುಗಿ ನೋಡಿದ್ರೆ ಯಾರೂ ಸಹ ಇರಲಿಲ್ಲ. ಆವಾಗ ನನಗೆ ಗೊತ್ತಾಯಿತು, ಇದು ಯಾವುದೋ ದೆವ್ವದ ಕೆಲಸ ಎಂದು. ಅದಕ್ಕೆ ಈ ಊರಿಗೆ ಬಂದೆ. ಅಷ್ಟರಲ್ಲಿ ಜಮೀನ್ದಾರ ಬಂಧು ಬಾಬನಿಗೆ ಕೈ ಮುಗಿದು ನಮಸ್ಕಾರ ಮಾಡುತ್ತಾನೆ. ಬಾಬಾ, ಜಮೀನ್ದಾರನಿಗೆ ನಿಮ್ಮ ಊರಿನಲ್ಲಿ ಒಂದು ದುಷ್ಟಶಕ್ತಿ ಇದೆ. ಅದು ಯಾವುದೆಂದು ನಿಮಗೆ ತಿಳಿದಿದೆಯೇ? ಜಮೀನ್ದಾರ ನನಗೆ ಏನು ಗೊತ್ತಿಲ್ಲ ಎಂದು ಸುಳ್ಳು ಹೇಳ್ತಾನೆ. ನನಗೆ ಒಂದು ಕಪ್ಪು ಕಾಗೆ ಬೇಕು. ಅದನ್ನು ಬಲಿಕೊಟ್ಟಿ ಈ ರಾತ್ರಿಯಲ್ಲಿ ದುಷ್ಟಶಕ್ತಿ ಯಾವುದು ಎಂದು ತಿಳಿದುಕೊಳ್ಳುತ್ತೇನೆ. ಓಂ ರೌದ್ರಾಯ ನಮಃ, ಕಾಲಾಗ್ನಿ ನೇತ್ರಾಯ, ಮಹಾಭೂತ ಪ್ರಮಥನಾಯ, ಅಮಾನುಷ ಶಕ್ತಿ ದಹನಾಯ, ಸಂಹರ ಸಂಹರ ಸರ್ವದೆವ್ವ ಬಂಧನಾಯ, ಖಡ್ಗಧಾರಿಣೆ ಜ್ವಾಲಾಕೇಶಾಯ, ಮೋಕ್ಷದಾಯಕಾಯ ನಮಃ. ಓಂ ರೌದ್ರಾಯ ನಮಃ, ಕಾಲಾಗ್ನಿ ನೇತ್ರಾಯ, ಮಹಾಭೂತ ಪ್ರಮಥನಾಯ, ಅಮಾನುಷ ಶಕ್ತಿ ದಹನಾಯ, ಸಂಹರ ಸಂಹರ ಸರ್ವದೆವ್ವ ಬಂಧನಾಯ, ಖಡ್ಗಧಾರಿಣೆ ಜ್ವಾಲಾಕೇಶಾಯ, ಮೋಕ್ಷದಾಯಕಾಯ ನಮಃ. ಅಲ್ಲಿಗೆ ಹಳ್ಳದ ದೆವ್ವ ಬರುತ್ತದೆ. ಬಾಬನನ್ನು ನೋಡುತ್ತಲೇ ಬಾಬನ ಮೇಲೆ ಆಕ್ರಮಣ ಮಾಡುತ್ತದೆ. ಬಾಬಾ ದೆವ್ವವನ್ನು ವಶಪಡಿಸಿಕೊಳ್ಳುತ್ತಾರೆ. ನೀನು ಯಾರು? ಯಾಕೆ ಈ ಊರಿನ ಜನರಿಗೆ ಹಿಂಸೆ ಕೊಡುತ್ತಿದ್ದೀಯಾ ಎಂದು ಕೇಳಿದಾಗ ಆ ದೆವ್ವ ತನ್ನ ಕಥೆಯನ್ನು ಹೇಳುತ್ತದೆ. ನಾನು ಕೂಡ ಈ ಊರಿನವಳೆ. ನನ್ನ ಹೆಸರು ಜಮುನಾ. ನಾನು ಒಬ್ಬಳು ಮಾಟಗಾತಿ. ನಾನು ಈ ಊರಿನಲ್ಲಿ ಮಾಟ ಮಂತ್ರ ಮಾಡಿಕೊಂಡು ಬದುಕುತ್ತಿದ್ದೆ. ಒಂದು ದಿನ ಪಟ್ಟಣದಿಂದ ಕೃಷ್ಣ ದೇಸಾಯಿ ಮಗ ರಮೇಶ್ ದೇಸಾಯಿ ಹಾಗೂ ಅವರ ಹೆಂಡತಿ ಕಲ್ಪನಾ ಊರಿಗೆ ಬರ್ತಾರೆ. ಒಂದು ದಿನ ತಾಂತ್ರಿಕ ಶಕ್ತಿಯ ಪ್ರಯೋಗ ಮಾಡಿ ಮುಗಿಸಿ ಬರುವಾಗ ಅಲ್ಲೇ ರಮೇಶ್ ನಿಂತ್ಕೊಂಡಿರ್ತಾನೆ. ಅವನ ಸೌಂದರ್ಯವನ್ನು ಕಂಡು ಅವನಿಗೆ ನಾನು ಮನಸೋಥೆ ರಮೇಶ್ ದೇಸಾಯಿನನ್ನು ಪ್ರೀತಿಸಲು ಶುರು ಮಾಡಿದೆ. ಆದರೆ ರಮೇಶನಿಗೆ ಮದುವೆಯಾಗಿದೆ ಎಂದು ನನಗೆ ತಿಳಿಯಿತು. ಆದರೂ ಪರವಾಗಿಲ್ಲ, ಅವನನ್ನೇ ಮದುವೆಯಾಗಬೇಕು ಎಂದುಕೊಂಡೆ. ಹೀಗೆ ಸ್ವಲ್ಪ ದಿನ ಕಳೆಯಿತು. ನಾನು ರಮೇಶನ ಹತ್ತಿರ ಹೋಗಿ ನನ್ನ ಪ್ರೀತಿಯ ವಿಷಯವನ್ನು ಹೇಳಿದೆ. ಆದರೆ ಅವನು, ನೀನು ಕುರೂಪಿ ಮಾಟಗಾತಿ, ಕೆಟ್ಟವಳು.